ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ಭವಿಷ್ಯ ಏನು ಎನ್ನುವಂತ ಚರ್ಚೆ ಕೂಡ ನಡೀತಾ ಇತ್ತು ರಾಜಕಾರಣದಲ್ಲಿ. ಜೊತೆಗೆ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಸಾಕಷ್ಟು ಏನೇನೆಲ್ಲ ಯೋಚನೆ ಮಾಡೋಕೆ ಶುರುವಾಗಿದ್ರು, ಮುಂದೇನು ಅಂತ, ವಾಪಸ್ ಬಿಜೆಪಿಗೆ ಸೇರ್ಕೊಳ್ಳಿ ಅಂತ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ವಿಶೇಷವಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮುಂದಿನ ವಿಜಯದಶಮಿ ಅಂದು ನಾನು ಹಿಂದೂ ಪಕ್ಷವನ್ನ ಕಟ್ತೀನಿ, ಜೊತೆಗೆ ಯಡಿಯೂರಪ್ಪ ಹಾಗೆ BY ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಸದ್ಯ ಏನಂದ್ರು ನೀವೇ ನೋಡಿ. ಬಿಜೆಪಿಗೆ ಸೆಟ್ಟು ಹೊಡೆದ ಹಿಂದೂ ಹುಲಿ, ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಕೋಲಾಹಲವೇ ಎದ್ದಿದೆ. ಅದರಲ್ಲೂ ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ಬಿಜೆಪಿ ಮಹಾಕದನ ಆರಂಭ ಆಗಿದೆ. ಉಚ್ಚಾಟನೆ ಅಸ್ತ್ರ ಬಿಜೆಪಿಗೆ ತಿರುಗುಬಾಣವಾಗಿ ಚುಚ್ಚುತ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ನಿನ್ನೆಯಂತೆ ಇಂದು ಕೂಡ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಬಿಜೆಪಿ ವಿರುದ್ಧ ಹೊಸ ಪಕ್ಷ ಕಟ್ಟೋದಾಗಿ ಮುಹೂರ್ತವನ್ನು ಹೇಳಿದ್ದಾರೆ. ಯತ್ನಾಳ್ ಸಿಡಿಗುಂಡು, ಒಂದು ವಿಜಯದಶಮಿಯಂದು ಹೊಸ ಪಕ್ಷ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯತ್ನಾಳ್ ಸಿಡಿಗುಂಡು 2, ಹೊಸ ಪಕ್ಷಕ್ಕೆ ದೇಣಿಗೆ ನೀಡಲು ಜನ ಸಿದ್ಧ. ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನಿನ್ನೆ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂತವ್ರು. ಅವ್ರು ಹೇಳಿದ್ರು, ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಲಿಕ್ಕೆ ಕೊಡ್ತೀನಿ ಅಂತ. ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಯತ್ನಾಳ್ ಸಿಡಿಗುಂಡು 3, ಭ್ರಷ್ಟ ವಿಜೇಂದ್ರಗೆ ಭಯ ಬಂದಿದೆ. ಆ ಭ್ರಷ್ಟ ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡದಂತವ, ಅವ್ರ ಅಪ್ಪನ ಜೈಲ್ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ. ಹೇಳಿದ್ರಲ್ಲ, ವಿಜಯದಶಮಿಗೆ ಹೊಸ ಪಕ್ಷ ರಚಿಸೋದಾಗಿ ಯತ್ನಾಳ್ ಪ್ಲಾನ್ ಮಾಡುತ್ತಿದ್ದು, ಇದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಏನಾದ್ರೂ ಮಾಡಿ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಬಿಜೆಪಿಗೆ ಶಾಕ್ ಕೊಟ್ಟಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಮುಂದುವರೆದರೆ ಶಿಸ್ತಿನ ಪಕ್ಷಕ್ಕೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಇದಕ್ಕೂ ಮುನ್ನ ಹೈಕಮಾಂಡ್ ಏನ್ ಮಾಡಲಿದೆ ಅನ್ನೋದೇ ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ಭವಿಷ್ಯ ಏನು ಎನ್ನುವಂತ ಚರ್ಚೆ ಕೂಡ ನಡೀತಾ ಇತ್ತು ರಾಜಕಾರಣದಲ್ಲಿ. ಜೊತೆಗೆ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಸಾಕಷ್ಟು ಏನೇನೆಲ್ಲ ಯೋಚನೆ ಮಾಡೋಕೆ ಶುರುವಾಗಿದ್ರು, ಮುಂದೇನು ಅಂತ, ವಾಪಸ್ ಬಿಜೆಪಿಗೆ ಸೇರ್ಕೊಳ್ಳಿ ಅಂತ. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ವಿಶೇಷವಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮುಂದಿನ ವಿಜಯದಶಮಿ ಅಂದು ನಾನು ಹಿಂದೂ ಪಕ್ಷವನ್ನ ಕಟ್ತೀನಿ, ಜೊತೆಗೆ ಯಡಿಯೂರಪ್ಪ ಹಾಗೆ BY ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಸದ್ಯ ಏನಂದ್ರು ನೀವೇ ನೋಡಿ. ಬಿಜೆಪಿಗೆ ಸೆಟ್ಟು ಹೊಡೆದ ಹಿಂದೂ ಹುಲಿ, ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಕೋಲಾಹಲವೇ ಎದ್ದಿದೆ. ಅದರಲ್ಲೂ ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ಬಿಜೆಪಿ ಮಹಾಕದನ ಆರಂಭ ಆಗಿದೆ. ಉಚ್ಚಾಟನೆ ಅಸ್ತ್ರ ಬಿಜೆಪಿಗೆ ತಿರುಗುಬಾಣವಾಗಿ ಚುಚ್ಚುತ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ನಿನ್ನೆಯಂತೆ ಇಂದು ಕೂಡ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಬಿಜೆಪಿ ವಿರುದ್ಧ ಹೊಸ ಪಕ್ಷ ಕಟ್ಟೋದಾಗಿ ಮುಹೂರ್ತವನ್ನು ಹೇಳಿದ್ದಾರೆ. ಯತ್ನಾಳ್ ಸಿಡಿಗುಂಡು, ಒಂದು ವಿಜಯದಶಮಿಯಂದು ಹೊಸ ಪಕ್ಷ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100
ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಯತ್ನಾಳ್ ಸಿಡಿಗುಂಡು 2 ಹೊಸ ಪಕ್ಷಕ್ಕೆ ದೇಣಿಗೆ ನೀಡಲು ಜನ ಸಿದ್ಧ. ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನಿನ್ನೆ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂತವ್ರು. ಅವ್ರು ಹೇಳಿದ್ರು, ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಯತ್ನಾಳ್ ಸಿಡಿಗುಂಡು 3 ಭ್ರಷ್ಟ ವಿಜೇಂದ್ರಗೆ ಭಯ ಬಂದಿದೆ. ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡದಂತವ, ಅವ್ರ ಅಪ್ಪನ ಜೈಲು ಕಳಿಸಂತ ವಿಜೇಂದ್ರಿಗೆ ಭಯ ಬಂದಿದೆ. ಹೇಳಿದ್ರಲ್ಲ, ವಿಜಯದಶಮಿಗೆ ಹೊಸ ಪಕ್ಷ ರಚಿಸೋದಾಗಿ ಯತ್ನಾಳ್ ಪ್ಲಾನ್ ಮಾಡುತ್ತಿದ್ದು, ಇದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಏನಾದ್ರೂ ಮಾಡಿ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಬಿಜೆಪಿಗೆ ಶಾಕ್ ಕೊಟ್ಟಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಮುಂದುವರೆದರೆ ಶಿಸ್ತಿನ ಪಕ್ಷಕ್ಕೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಇದಕ್ಕೂ ಮುನ್ನ ಹೈಕಮಾಂಡ್ ಏನ್ ಮಾಡಲಿದೆ ಅನ್ನೋದೇ ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ಭವಿಷ್ಯ ಏನು ಎನ್ನುವಂತ ಚರ್ಚೆ ಕೂಡ ನಡೀತಾ ಇತ್ತು ರಾಜಕಾರಣದಲ್ಲಿ. ಜೊತೆಗೆ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಸಾಕಷ್ಟು ಏನೇನೆಲ್ಲ ಯೋಚನೆ ಮಾಡೋಕೆ ಶುರುವಾಗಿದ್ರು, ಮುಂದೇನು ಅಂತ, ವಾಪಸ್ ಬಿಜೆಪಿಗೆ ಸೇರ್ಕೊಳ್ಳಿ ಅಂತ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ವಿಶೇಷವಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮುಂದಿನ ವಿಜಯದಶಮಿ ಅಂದು ನಾನು ಹಿಂದೂ ಪಕ್ಷವನ್ನ ಕಟ್ತೀನಿ, ಜೊತೆಗೆ ಯಡಿಯೂರಪ್ಪ ಹಾಗೆ BY ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಸದ್ಯ ಏನಂದ್ರು ನೀವೇ ನೋಡಿ. ಬಿಜೆಪಿಗೆ ಸೆಡ್ಡು ಹೊಡೆದ ಹಿಂದೂ ಹುಲಿ. ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಕೋಲಾಹಲವೇ ಎದ್ದಿದೆ. ಅದರಲ್ಲೂ ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ಬಿಜೆಪಿ ಮಹಾಕದನ ಆರಂಭ ಆಗಿದೆ. ಉಚ್ಚಾಟನೆ ಅಸ್ತ್ರ ಬಿಜೆಪಿಗೆ ತಿರುಗುಬಾಣವಾಗಿ ಚುಚ್ಚುತ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ನಿನ್ನೆಯಂತೆ ಇಂದು ಕೂಡ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಬಿಜೆಪಿ ವಿರುದ್ಧ ಹೊಸ ಪಕ್ಷ ಕಟ್ಟೋದಾಗಿ ಮುಹೂರ್ತವನ್ನು ಹೇಳಿದ್ದಾರೆ. ಯತ್ನಾಳ್ ಸಿಡಿಗುಂಡು 1 ವಿಜಯದಶಮಿಯಂದು ಹೊಸ ಪಕ್ಷ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದ